ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು 44 ಸೈಜ್ ಅಂದರೆ ಬಿಗ್ ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ನಾರ್ಮಲ್ ಚಿಕ್ಕ ಸೈಜ್ ಬ್ಲೌಸ್ ಥರನೇ ದೊಡ್ಡ ಸೈಜ್ ಬ್ಲೌಸ್ನ ಕಟ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ ಅನ್ನೋ ಸುಮಾರಷ್ಟು ಜನಕ್ಕೆ ಡೌಟ್ ಇರ್ಬೋದು. ಸೊ ದೊಡ್ಡ ಸೈಜ್ ಬ್ಲೌಸ್ಗೆ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಚಿಕ್ಕ ಸೈಜ್ ಬ್ಲೌಸ್ಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಡೀಟೇಲ್ಡಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಬ್ಲೌಸ್ ಪೀಸ್ನ ನಾನು ಸ್ಟಿಚ್ ಮಾಡೋದು ಅಂದ್ಕೊಂಡಿದ್ದೀನಿ. ಈಗ ಮೆಷರ್ಮೆಂಟ್ಗೆ ಈ ಒಂದು ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ನ ನಮಗೆ ಮೆಜರ್ಮೆಂಟ್ ಕೊಟ್ಟಾಗ ಕರೆಕ್ಟಾಗಿ ಆಗುತ್ತೆ, ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅಂತ. ಸೊ ನಮಗೆ ಸ್ವಲ್ಪ ತುಂಬಾ ಖುಷಿ ಆಗುತ್ತೆ, ನನಗಂತೂ ಖುಷಿ ಆಗುತ್ತೆ. ನಿಮ್ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ನಾನೇ ಸ್ಟಿಚ್ ಮಾಡಿ ಕೊಟ್ಟರು ಅಂತ ಬ್ಲೌಸು ತುಂಬಾ ಚೆನ್ನಾಗಿದೆ. ಇದೇ ಅಳತೆಯಲ್ಲೇ ಸ್ಟಿಚ್ ಮಾಡಿ ಈ ಬೀಡ್ಸ್ ಬದಲು ನನಗೆ ಪೋಟ್ಲಿ ಬಟನ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಬೀಡ್ಸ್ ಹೆವಿ ಬೀಡ್ಸ್ ಹಾಕಿ ಇದು ಸ್ಟಿಚ್ ಮಾಡಿಕೊಟ್ಟಿದ್ದು ಅವ್ರಿಗೆ. ಸೊ ಈ ಒಂದು ದೊಡ್ಡ ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ನೋಡೋಣ. ಸೊ ನಾನು ಇದಕ್ಕೆ ಫಸ್ಟು ಕಟ್ಟಿಂಗ್ ವೀಡಿಯೋನ ಹಾಕ್ತಿದ್ದೀನಿ. ಕಟ್ಟಿಂಗ್ ತುಂಬಾ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ನಮ್ಗೆ ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ ಬರಲ್ಲ, ಆರ್ಮೋಲಲ್ಲಿ ರಿಂಕಲ್ ಬರ್ದಿರಾ, ಶೋಲ್ಡರ್ ಡ್ರಾಪ್ ಆಗ್ತೀರಾ, ಡೀಪ್ ನೆಕ್ ಕೊಟ್ಟು ಯಾವ ರೀತಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಹ್ಯಾಂಡ್ಸಲ್ಲೂ ಅಷ್ಟೇ ಯಾವುದೇ ರೀತಿ ರಿಂಕಲ್ ಬರ್ದಿರಾ ಪರ್ಫೆಕ್ಟಾಗಿ ಕಪ್ ಶೇಪ್ ಬರೋ ಥರ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು. ಯಾವ ರೀತಿ ಅನ್ನೋದನ್ನು ನೋಡೋಣ ಬನ್ನಿ. ವೀಡಿಯೋನೆಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಟೈಲರಿಂಗ್ ಕಲಿತಾ ಇರೋರಿಗೆ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬ್ಲೌಸ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದು 44 ಸೈಜ್ ಬ್ಲೌಸು. ವೇಸ್ಟ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ, ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಫಸ್ಟಿಗೆ ದೊಡ್ಡ ಸೈಜ್ ಬ್ಲೌಸು ನಿಮಗೆ ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ. ನೋಡಿ, ಫಸ್ಟು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 11 ಬರ್ತಿದೆ. ಇದು 11 ಇಂಚು ಚೆಸ್ಟು ಮೆಷರ್ಮೆಂಟು. ಅಂದರೆ ಈ ಬ್ಲೌಸು 44 ಸೈಜ್ ಬ್ಲೌಸು, ಓಕೆನಾ. ಚೆಸ್ಟ್ ಮೆಷರ್ಮೆಂಟ್ ಬಂದಿದ್ದು 44, ಓಕೆನಾ. 44 ಸೈಜು. ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಈ ಐಪಟ್ಟಿನ ಬಿಟ್ಬಿಡಿ, ಕಾಜಪಟ್ಟಿನ ಬಿಟ್ಬಿಟ್ಟು ಈ ರೀತಿ ಟೇಪ್ನ ಮತ್ತು ಬ್ಲೌಸ್ನ ಈ ರೀತಿ ಮೆಜರ್ಮೆಂಟ್ ತೊಗೊಳ್ಳಿ, ಟೈಟಾಗಿ ಇಟ್ಕೊಳ್ಳಿ. ಬ್ಲೌಸ್ನ ಮತ್ತು ಟೇಪ್ನ ಎರಡನ್ನೂ ಟೈಟಾಗಿ ಇಟ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ 35.5 ಇದೆ, ಆಯಿತಾ. 35.5 ವೇಸ್ಟ್ ಮೆಜರ್ಮೆಂಟು. ಸೊ ನೀವಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೆಕ್ಸ್ಟು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಕೆಲವೊಂದು ಸಲ ಲೆಂತ್ ಬ್ಲೌಸಸ್ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈ ಆರ್ಮೋಲ್ ಹತ್ರ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಫ್ರಂಟಲ್ಲಿ ಕುಪ್ಪೆ ಥರ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಇದು ಲೆಂತೂ ಅಷ್ಟೇ ಜಾಸ್ತಿನೇ ಇದೆ. ಈ ಬ್ಲೌಸ್ನ ಪರ್ಫೆಕ್ಟಾಗಿ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ. ಈ ಒಂದು ಕಸ್ಟಮರ್ಗೆ ಸ್ವಲ್ಪನೂ ರಿಂಕಲ್ ಬರಬಾರ್ದು, ಎಲ್ಲೂ ಆ ರೀತಿ ಅವರು ವೇರ್ ಮಾಡೋದು. ಸೊ ಅವ್ರು ಹಾಕ್ಕೊಂಡು ನೋಡಿ ಅವರಿಗೆ ಕರೆಕ್ಟ್ ಅನಿಸಿದ್ರೆ ಮಾತ್ರ ತೊಗೊಂಡೋಗ್ತಾರೆ. ಇಲ್ಲಾಂದರೆ ನಮಗೆ ಇಲ್ಲ ಇದು ಚೇಂಜಸ್ ಮಾಡಿ ಅದು ಚೇಂಜಸ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಈ ಕಸ್ಟಮರ್ ಬ್ಲೌಸು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು, ಎಲ್ಲೂ ಒಂದು ಸ್ವಲ್ಪ ರಿಂಕಲ್ ಆದರೂ ಅವರು ಒಪ್ಪಲ್ಲ. ಸೊ ನೋಡಿ, 14.75 ಇದೆ ಬ್ಲೌಸು, ಓಕೆನಾ. ರೆಡಿ ಬಂದು 14.75, 14.75 ಇದೆ ಬ್ಲೌಸ್ ಲೆಂತ್, ಓಕೆನಾ. ಇಷ್ಟು ಮೂರನ್ನು ನಾನಿಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಈಗ ನಾವು ನೋಡಿ, ಬ್ಲೌಸ್ ಲೆಂತ್ ಎಷ್ಟಿದೆ, 14.75 ಅಂದರೆ 14.75 ಇದೆ. 1 ಇಂಚನ್ನ ಹ್ಯಾರ್ ಮಾಡ್ಕೊಳ್ತೀನಿ ನಾನು. 15.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. 1 ಇಂಚನ್ನ ಆ್ಯಡ್ ಮಾಡಿಕೊಂಡು 15.75ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 15.75ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ನೆಕ್ ಬಿಡ್ತು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು, ಚಿಕ್ಕ ಸೈಜ್ ಬ್ಲೌಸ್ ಆಗಲಿ ದೊಡ್ಡ ಸೈಜ್ ಬ್ಲೌಸ್ ಆಗಿ ಯಾವ ರೀತಿ ಮೆಜರ್ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಇದರಲ್ಲೇನು ಮೆಜರ್ಮೆಂಟ್ ಇರೋದಿಲ್ಲ. ಬ್ಲೌಸು ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 2.5, 2.75 ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಹಾಗೇ ನಿಮಗೆ ಇನ್ನೊಂದು ಬರುತ್ತೆ, ನೀವು ಡೀಪ್ ಯಾವ ರೀತಿ ಇಡ್ತೀರಾ ಅನ್ನೋದ್ರ ಮೇಲೂ ನಿಮಗೆ ನೆಕ್ ಬಿಡ್ತು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಡೀಪ್ ನೀವು ಜಾಸ್ತಿ ಇಡ್ತಿದ್ದೀನಿ, ಬ್ರಾಡಾಗಿ ಒಂದು 11, 12 ಹಿಂಗೆ ಇಡ್ತಾ ಇದ್ದೀನಿ ಅಂದರೆ ನೀವು ನೆಕ್ ಬಿಡ್ತನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ, ಓಕೆನಾ. ಡೀಪು ನಾವು ಒಂದು 9 ಇಂಚು 10 ಇಂಚ್ ಒಳಗಡೆ ಇಟ್ಕೊಳ್ತಾ ಇದ್ದೀವಿ ಅಂದರೆ ನೀವು 2.5 ತಗೊಳ್ಳಿ. 10 ಇಂಚ್ ಮೇಲೆ ಹೋಗಿದೆ, 11 ಇಂಚು 12 ಇಂಚು ಯಾವುದೇ ಸೈಜ್ ಬ್ಲೌಸ್ ಆಗಲಿ, ನೀವು 11 ಇಂಚು 12 ಇಂಚು ಈ ಥರ ಹೋಗಿದೆ ಅಂದರೆ ನೀವು 2.25 ಈ ಥರ ನೆಕ್ ಬಿಡ್ತನ್ನ ಕಡಿಮೆ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ನಿಮಗೆ ಡೀಪ್ ಅನ್ನೋದು ಮೇಲಕ್ಕೆ ಬರ್ತಾ ಇದೆ, ಈಗ 9ರಿಂದ 8, 7 ಈ ಥರ ಬರ್ತಿದೆ ಅಂದರೆ ನೀವು ನೆಕ್ ಬಿಡ್ತನ್ನ 2.5 ತಗೊಳ್ಳಿ. ಆಗ ಇಲ್ಲೂ ಅಷ್ಟೇ ಶೋಲ್ಡರು ಚೇಂಜಸ್ ಆಗುತ್ತೆ. ನಿಮಗೆ ಡೀಪ್ ಜಾಸ್ತಿ ಆದಷ್ಟು ನಿಮಗೆ ಶೋಲ್ಡರ್ ಅನ್ನೋದು ಕಡಿಮೆ ಆಗುತ್ತೆ, ಡೀಪು ಕಡಿಮೆ ಆದಷ್ಟು ನಿಮಗೆ ಶೋಲ್ಡರ್ ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ.
ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಸೈಜ್ ಬ್ಲೌಸ್ ಆಗಲಿ ನೀವು 2.5 ತೊಗೊಳ್ಳಿ. ಅಗೈನ್ ನಿಮಗೆ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಡೀಪ್ ಜಾಸ್ತಿ ತೊಗೊಂಡ್ರೆ ಶೋಲ್ಡರ್ ನೆಕ್ ಬಿಡ್ತನ 2.25 ತೊಗೊಳ್ಳಿ. ಡೀಪ್ ಕಡಿಮೆ ಇತ್ತು 10 ಒಳಗಡೆ ಇತ್ತು ಅಂದರೆ ನೀವು 2.5 ತೊಗೊಳ್ಳಿ ಸಾಕಾಗುತ್ತೆ ನೆಕ್ ಬಿಡ್ತು. ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ನಾನು ಈ ಬ್ಲೌಸ್ಗೆ 2.5ನೇ ತಗೊಳ್ತೀನಿ ನೆಕ್ ಬಿಡ್ತು. ಓಕೆನಾ, 2.5 ನೆಕ್ ಬಿಟ್ಟು ತಗೊಳ್ತೀನಿ. ಇದು ತೀರಾ ಜಾಸ್ತಿನೂ ಡೀಪ್ ಇಲ್ಲ, 10 ಇಂಚ್ ಅಂದಾಜು 10 ಇಂಚ್ ಬರ್ಬೋದು ಇದು. ನೋಡಿ, ಇದು 4.25 ಇದೆ. ನಮಗೆ ರೆಡಿ 4.25 ಬೇಕು ಅಂದರೆ ಇಲ್ಲಿ 4.25ಗೆ ಒಂದು ಮಾರ್ಕ್ನ ಮಾಡ್ತೀನಿ. ನಮ್ಗೆ ಮತ್ತೆ ಇದು ಪೈಪಿಂಗಿಗೆ 1/4 ಇಂಚ್ ಬೇಕಾಗುತ್ತೆ. ಪೈಪಿಂಗಿಗೆ ಟೋಟಲ್ ನಮಗೆ ನೋಡಿ 5 ಇಂಚು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ಬರುತ್ತೆ ನೋಡಿ, 10.5 ಬರುತ್ತೆ. 10.5 ಆದ್ರೂ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 2.5 ತಗೊಳ್ತೀನಿ. ಇಲ್ಲ ನಿಮ್ಗೆ ಚಿಕ್ಕ ಸೈಜ್ ಬ್ಲೌಸ್ ಅಂದರೆ 10.5 ಇದೆಯಲ್ಲ, ನೀವು 2.25 ತಗೊಳ್ಳಿ. ನಿಮಗೆ ನೆಕ್ ಬಿಡ್ತು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ, ಇಷ್ಟ ಆದಮೇಲೆ ನೋಡಿ 2.5 ನಾನು ನೆಕ್ ಬಿಡ್ತು ತಗೊಳ್ತಾ ಇದ್ದೀನಿ. ಶೋಲ್ಡರ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಈ ಬ್ಲೌಸಲ್ಲಿ ಇದು ಪಫ್ ಸ್ಲೀವು. ಸೊ ನಾರ್ಮಲ್ ಆಗಿ ಹೊಲಿಯೋಕ್ಕೆ ಹೇಳಿದ್ದಾರೆ. ನೋಡಿ 2.5 ಇದೆ. ಓಕೆನಾ, 2.5 ಅಂದರೆ ನಮಗೆ 3.25 ಬೇಕಾಗುತ್ತೆ. ಅಂದರೆ 3/4 ಇಂಚು ಕಂಪಲ್ಸರಿ ನಮಗೆ ಬೇಕಾಗುತ್ತೆ. ಇಲ್ಲಿ ಪೈಪಿಂಗಿಗೆ 1/4 ಇಂಚ್ ಬೇಕಾಗುತ್ತೆ. ಇಲ್ಲಿ ಆರ್ಮೋಲ್ ಅಟ್ಯಾಚ್ಗೆ ಸ್ಲೀವ್ ಅಟ್ಯಾಚ್ಗೋಸ್ಕರ ನಮಗೆ 1/2 ಇಂಚ್ ಬೇಕಾಗುತ್ತೆ. ನಮ್ಗೆ ಅವಾಗ ರೆಡಿ 2.5 ಬರುತ್ತೆ. ಸೊ 3.25 ನಾನು ಇಲ್ಲಿ ತೊಗೊಂಡಿದ್ದೀನಿ. ಓಕೆನಾ, ಈಗ ಟೋಟಲ್ ನಮಗೆ ಎರಡು ಸೇರ್ಸ್ ಎಷ್ಟಾಗುತ್ತೆ, ಇದು 2.5, ಇದು 3.25, ಟೋಟಲ್ 5.25 ಆಗುತ್ತೆ. 5.25 ಇಲ್ಲೂ ಕೂಡ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿಂದ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಫಸ್ಟು. ಆಮೇಲೆ ಚೆಕ್ ಮಾಡಿಕೊಂಡು ನಾನು ಚೇಂಜಸ್ನ ಮಾಡ್ಕೊಳ್ತೀನಿ. ಓಕೆನಾ, 6 ಇಂಚಸ್ಗೆ ಫಸ್ಟ್ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಏನೇನೆಲ್ಲ ಚೇಂಜಸ್ ಆಗುತ್ತೆ ಚಿಕ್ಕ ಸೈಜ್ ಬ್ಲೌಸ್ಗೂ ದೊಡ್ಡ ಸೈಜ್ ಬ್ಲೌಸ್ಗೂ ಅಂತ ಹೇಳ್ತಿರೋದು. ನೆಕ್ ಬಿಡ್ತಲ್ಲಿ ಚೇಂಜ್ ಆಗುತ್ತೆ. ಚಿಕ್ಕ ಸೈಜ್ ಬ್ಲೌಸ್ ಆದರೆ ನೀವು ಇಷ್ಟು ಡೀಪ್ ತೊಗೊಂಡ್ರೆ ಏನಾಗುತ್ತೆ, ನೆಕ್ ಬಿಡ್ತಲ್ಲಿ 2.5 ಎಲ್ಲ ನೀವು 2.25 ತಗೋಬೇಕಾಗುತ್ತೆ. ಇದೊಂದು ಚೇಂಜಸ್ ಆಗುತ್ತೆ. ಮತ್ತು ಇಲ್ಲಿ ಆರ್ಮೋಲ್ಗೂ ಅಷ್ಟೇ ಚೇಂಜಸ್ ಆಗುತ್ತೆ. ಚಿಕ್ಕ ಸೈಜ್ ಬ್ಲೌಸ್ಗೆ ನೀವು ಇಲ್ಲಿ ಆರ್ಮೋಲಲ್ಲಿ ಕಡಿಮೆ ಬರುತ್ತೆ, ದೊಡ್ಡ ಸೈಜ್ ಬ್ಲೌಸ್ಗೆ ಜಾಸ್ತಿ ಬರುತ್ತೆ. ಇದೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಇಷ್ಟಾದಮೇಲೆ ನೋಡಿ, ಚೆಸ್ಟ್ ಬಂದು 44 ಅಂದರೆ ನಮಗೆ 11 ಇಂಚ್ ಬೇಕು. 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತೀನಿ. ಓಕೆನಾ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ವೇಸ್ಟ್ ಬಂದು 35.5. 35.5ನ 4 ಭಾಗ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ನೋಡೋಣ. ನೋಡಿ 35.5ಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು, 7.25 ಬಂತು. 7.25ಗೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ. ಎಷ್ಟು ಬಂತು ನೋಡಿ, 8.25 ಅಂದರೆ 1 ಪಾಯಿಂಟ್ ಕಡಿಮೆ 9 ಇಂಚ್ ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಪಾಯಿಂಟ್ ಕಡಿಮೆ 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಓಕೆನಾ, ಇಷ್ಟು ಆಯಿತು. ಈಗ ನಾನು ಇದನ್ನು ಸ್ಟ್ರೈಟ್ ಲೈನ್ನ ಚೆಸ್ಟ್ ಟು ವೇಸ್ಟ್ ಲೈನ್ ಸೇರಿಸ್ತಾ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ. ಇಷ್ಟು ಹಾಕಿದ್ದಾದಮೇಲೆ ಈಗ ನಮಗೆ ಆರ್ಮೋಲ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ. ಓಕೆನಾ, ನೋಡಿ ಅಳತೆ ಬ್ಲೌಸ್ ರೈಟ್ ಸೈಡ್ ಹ್ಯಾಂಡ್ ತಗೊಳ್ಳಿ. ನೀವು ರೈಟ್ ಸೈಡ್ ಹ್ಯಾಂಡ್ನ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡಿ 9 ಬೇಕಾಗುತ್ತೆ ನನಗೆ. ಓಕೆನಾ, 9 ಬೇಕು. ನಾನು ಇಲ್ಲಿಂದ ಇದು ತೀರಾ ಡೀಪ್ ಅಲ್ಲ, 10.5 ಅಲ್ವಾ. ಸೊ ನಾನಿಲ್ಲಿ 1.25 ಮಾರ್ಕ್ ಮಾಡ್ಕೊಳ್ತೀನಿ. ನಿಮ್ಗೆ ಇಲ್ಲಿ ಡೀಪ್ ಕಡಿಮೆ ಆಗ್ತಾ ಇದೆ ಅಂದರೆ ನೀವು 1.5 ತಗೊಳ್ಳಿ. ಓಕೆನಾ, 1.5 ತಗೊಳ್ಳಿ. ಡೀಪ್ ಕಡಿಮೆ ಆಯಿತು ಇಲ್ಲಿ ಅಂದರೆ ನೀವು 1.5 ತಗೊಳ್ಳಿ. ಇಲ್ಲ ತೀರಾ ನಮಗೆ 7 ಇಂಚ್ 8 ಇಂಚ್ ಇದೆ ಅಂದರೆ ನೀವು ಇಲ್ಲಿ 1.25 ತಗೊಳ್ಳಿ. ದೊಡ್ಡ ಸೈಜ್ ಬ್ಲೌಸ್ಗೆ. ಚಿಕ್ಕ ಸೈಜ್ ಬ್ಲೌಸ್ಗಾದರೆ ನೀವು ಇಲ್ಲಿ ಡೀಪ್ ಕಡಿಮೆ ಆದರೂ 1.5 ತಗೊಳ್ಳಿ ಸಾಕು. ದೊಡ್ಡ ಸೈಜ್ ಬ್ಲೌಸಲ್ಲಿ ನಿಮಗೆ ಡೀಪ್ ಇಲ್ಲಿ 9 ಒಳಗಡೆ ಇದೆ ಅಂದರೆ ನೀವಿಲ್ಲಿ 1.25 ತಗೊಳ್ಳಿ. ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನಿಲ್ಲಿ ನೋಡಿ 1.25ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ ನೋಡಿ 6 ಇಂಚಸ್ ಇದೆಯಲ್ಲ, 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ಈಗ ಕರ್ವ್ ಸ್ಕೇಲ್ ತಗೊಂಡು ನಾನು ನೀಟಾಗಿ ಶೇಪ್ನ ಕೊಡ್ತೀನಿ. ಈ ರೀತಿ ಶೇಪ್ನ ಮಾರ್ಕ್ ಮಾಡಿಕೊಂಡೆ. ಈಗ ಇದೆಷ್ಟು 9 ಬರುತ್ತಾ ಅಂತ ನಾವು ಚೆಕ್ ಮಾಡೋಣ. ಈಗ ಇದು 9 ಬರುತ್ತಾ ಅಂತ ಚೆಕ್ ಮಾಡೋಣ. ನೋಡಿ ನಮಗಿಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಟು ಇಲ್ಲಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಬರೋಣ. ನೋಡಿ ನಮಗಿಲ್ಲಿ ಇನ್ನೂ ಜಾಸ್ತಿ ಬರ್ತಾ ಇದೆ. ಓಕೆನಾ, ಇನ್ನೊಂದ್ಸಲ ಇದರಲ್ಲಿ ಚೆಕ್ ಮಾಡೋಣ. ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ.
ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರು ನೀವು ಚೆಕ್ ಮಾಡ್ಕೋಬೋದು. ಈ ಥರ ನೋಡಿ 9 ಇಂಚೇ ಬರುತ್ತೆ. ನಮಗಿದು ಎಕ್ಸ್ಟ್ರಾ ಬರ್ತಿದೆಯಲ್ಲ, ನಾವು ಈಗ 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಮೇಲೆ ತೊಗೊಳ್ಳೋಣ. ಓಕೆನಾ, 1/2 ಇಂಚಷ್ಟು ಮೇಲೆ ತೊಗೊಳ್ತಾ ಇದ್ದೀನಿ. ಮೇಲೆ ತೊಗೊಂಡಿದ್ದಾದಮೇಲೆ ಈ ಕಾರ್ನರಲ್ಲಿ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡು 1/4 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ಟೇಪ್ನ ಮಿಡ್ಲಿಗೆ ಈ ಥರ ಫೋಲ್ಡ್ ಮಾಡೋಣ. ಓಕೆನಾ, ಈಗ ಇಲ್ಲಿಂದ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ಈಗ 9 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ನೀಟಾಗಿ ನೋಡಿ 1/4 ಇಂಚಷ್ಟು ಹೆಚ್ಚು ಕಡಿಮೆಯಲ್ಲಿ ನಮಗೆ 9 ಬರ್ತಾ ಇದೆ. ನೋಡಿ ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ. ಈ ರೀತಿ ನೋಡಿ 9/4 ಬರ್ತಿದೆ. 9/4 ಬರ್ತಿದೆ ಅಂದರೆ ನಾನಿಲ್ಲಿ ಡೀಪ್ ನೆಕ್ ಇಡ್ತಾ ಇದ್ದೀನಲ್ಲ, ನಾನಿಲ್ಲಿ 1/2 ಇಂಚ್ ಮೈನಸ್ ಮಾಡ್ತೀನಿ. ಇದು ನಿಮಗೆ ಗೊತ್ತೇ ಇದೆ. ಬ್ಯಾಕಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ನಮಗೆ ಇಲ್ಲಿ ಶೋಲ್ಡರ್ ಹತ್ರ ಆರ್ಮೋಲ್ ಹತ್ರ ಯಾವುದೇ ರಿಂಕಲ್ ಬರಬಾರ್ದು ಅಂದರೆ ನಾನು ಜಸ್ಟ್ 1/2 ಇಂಚಷ್ಟು ಈ ರೀತಿ ಮೈನಸ್ ಮಾಡ್ಕೊಳ್ತೀನಿ. ಈ ರೀತಿ ಮೈನಸ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಈ ಆರ್ಮೋಲ್ ಹತ್ರ ಬ್ಯಾಕ್ ಸೈಡ್ ನಾವೇನು ಹ್ಯಾಂಡ್ ಹತ್ರ ಯಾವುದೇ ರೀತಿ ಬಟ್ಟೆ ಅನ್ನೋದು ಕುಪ್ಪೆ ಥರ ಬರಲ್ಲ. ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಮತ್ತು ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಮಗೆ 9 ಬರ್ತಿದೆಯಾ ಅಂತ. ಓಕೆನಾ, ನೋಡಿ ಕರೆಕ್ಟಾಗಿ ನಮಗೆ 9 ಬರ್ತಿದೆ. ಹಿಂಗೆ ಆರ್ಮೋಲ್ನ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಬ್ಲೌಸ್ ಇರುತ್ತಲ್ಲ, ಬ್ಲೌಸಲ್ಲಿ ಈ ರೀತಿ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಈ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಟು ಕೂಡ ನೀವು ನೋಡ್ಕೋಬೋದು. ಓಕೆನಾ, ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ಗೋಸ್ಕರ 1/2 ಇಂಚ್ ಬಿಟ್ಟು ಉಳಿದಿದ್ದನ್ನು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿದೆಯಾ ಅಂತ. ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಇಲ್ಲಾಗಿದೆ. ಇದು ಆರ್ಮೋಲ್ ಡೌನಿಂಗು ಇಲ್ಲಿ 1/2 ಇಂಚ್ ಇಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಇದು ಇಲ್ಲಿ ಬರುತ್ತೆ ರೆಡಿ. ಇದು 1/2 ಇಂಚು ಅಟ್ಯಾಚ್ಗೋಸ್ಕರ ಇಲ್ಲಿ 1/2 ಇಂಚ್ ನಾವು ಕ್ರಾಸಾಗಿ ಲೈನ್ನ ತೆಗಿತೀವಲ್ಲ, ಇಲ್ಲಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ರೀತಿಯೂ ನಾವು ಚೆಕ್ ಮಾಡ್ಕೋಬೋದು. ಓಕೆನಾ, ಇಷ್ಟಾದಮೇಲೆ ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಡೀಪ್ ವಿಡ್ತ್ ಎಷ್ಟಿದೆ ಅಂತ. ಓಕೆನಾ, ನೋಡಿ ಕೆಲವು ಕಸ್ಟಮರು ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತಾರೆ. ಇದೇ ರೀತಿ ಬೇಕು ಅದೇ ರೀತಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಂಥವ್ರಿಗೆ ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅವ್ರಿಗೆ ಆ್ಯಸ್ ಇಟ್ ಈಸ್ ಇದು ಏನಿದೆಯೋ ಇದೇ ಥರ ಬೇಕು, ಏನು ಚೇಂಜಸ್ ಬೇಡ ಅಂತ ಹೇಳಿದ್ದಾರೆ. ನೋಡಿ 7 ಬರ್ತಿದೆ. 7ಅಲ್ಲಿ ಅರ್ಧ ಎಷ್ಟು ನೋಡಿ, 7ಅಲ್ಲಿ ಅರ್ಧ 3.5 ಬರುತ್ತೆ. 3.5 ನಾನಿಲ್ಲಿ ಈ ವಿಡ್ತ್ನ ತೊಗೊಳ್ತೀನಿ. ಓಕೆನಾ, ಇಲ್ಲಿ 2.5 ಇಲ್ಲಿ 3.5. 3.5ಗಿಂತ 1/4 ಇಂಚ್ ಒಳಗಡೆ ತೊಗೊಳ್ತೀನಿ. ಯಾಕಂದರೆ ನಾವು ಪೈಪಿಂಗ್ ಮಾಡಿದ್ಮೇಲೆ ನಮಗೆ 3.5 ಕರೆಕ್ಟಾಗಿ ಬರುತ್ತೆ. ಇಲ್ಲಿ 3/4 ತೊಗೊಂಡಿದ್ದೀನಿ. ಓಕೆನಾ, ಇಲ್ಲಿ 2.5 ಇಲ್ಲಿ 3/4 ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈಗ ಇಲ್ಲಿ ರೌಂಡ್ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡೆ. ಇಷ್ಟು ಫ್ರಂಟ್ ಪಾರ್ಟ್ಗೆ ಮತ್ತು ಸ್ಮಾಲ್ ಸೈಜ್ ಬ್ಲೌಸ್ಗೆ ಬಿಗ್ ಸೈಜ್ ಬ್ಲೌಸ್ಗೆ ವ್ಯತ್ಯಾಸ ಬರುತ್ತೆ. ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ, ಭುಜ ಜಾರ್ತಿದೆ ಅಂದರೆ ನೀವು ಇಲ್ಲೊಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಸೊ ಇಲ್ಲೊಂದು ಸಲ ಚೆಕ್ ಮಾಡ್ತೀನಿ ನಾನು ನೆಕ್ ಡೀಪು ಕರೆಕ್ಟಾಗಿ ಬಂದಿದೆಯಾ ಅಂತ. ಈ ರೀತಿ ಈ ಒಂದು ಶೋಲ್ಡರ್ ಅಟ್ಯಾಚ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಇದು ಮಿಡ್ಲಿಗೆ ಎಲ್ಲ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ. ಈಗ ಇಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬರ್ರಿ, ನಿಮಗೆ ಗೊತ್ತಾಗುತ್ತೆ ಡೀಪ್ ಕರೆಕ್ಟಾಗಿ ಬರುತ್ತಾ ಅಂತ. ಓಕೆನಾ, ನೋಡಿ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ನಮಗೆ ನೋಡಿ 1/4 ಇಂಚ್ ಪೈಪಿಂಗ್ ಹೋಗುತ್ತಲ್ಲ, ಅಲ್ಲಿಗೆ ತಗೊಳ್ಳೋಣ. ಈ ರೀತಿ ತಗೊಳ್ಳೋಣ. ಈ ರೀತಿ ತಗೊಳ್ತಾ ನಾವು ಡೀಪ್ ಕರೆಕ್ಟಾಗಿ ಸರಿ ಹೋಗುತ್ತಾ ಅಂತ ಚೆಕ್ ಮಾಡೋಣ. ನೋಡಿ ಕರೆಕ್ಟಾಗಿ ನಾನು ಏನಿಲ್ಲಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಈ ಮಾರ್ಕಿಗೆ ಕರೆಕ್ಟಾಗಿ ನನಗೆ ಸೆಟ್ ಆಗ್ತಿದೆ. 1/2 ಇಂಚ್ ಇಲ್ಲಿ ಬಿಟ್ಟರು ನಮಗೆ ನೋಡಿ ಕರೆಕ್ಟಾಗಿ ನನಗೆ ನೆಕ್ ಅನ್ನೋದು ಬರ್ತಿದೆ. ನನಗಿದು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಓಕೆನಾ, ಇಷ್ಟು ಬ್ಯಾಕ್ ಪಾರ್ಟು. ಈಗ ಇಲ್ಲಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 10 ಇಂಚ್ ಇದೆ. ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. 5 ಇಂಚ್ ಬಗ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚು
ಡಾಟ್ ಲೆಂತ್ ಎಷ್ಟು ಬೇಕು ನೀವು ಮೆಷರ್ಮೆಂಟ್ ಬ್ಲೌಸಲ್ಲೇ ನಾನು ಮೆಷರ್ಮೆಂಟ್ ತೊಗೊಳ್ತೀನಿ ಅಂದರೆ ತೊಗೋಬೋದು. ನಾನು ಡಾಟ್ ಲೆಂತು ಬ್ಲೌಸ್ ಮೆಷರ್ಮೆಂಟಲ್ಲೇ ತೊಗೊಳ್ತಾ ಇದ್ದೀನಿ. ಬ್ಲೌಸಲ್ಲಿ ಎಷ್ಟು ಡಾಟ್ ಲೆಂತ್ ಇದೆ ಅಂತ ನೋಡಿ. ರೆಡಿ 4 ಇದೆ. ಸೊ ನಾನಿಲ್ಲಿ 4.25 ತೊಗೊಳ್ತೀನಿ ಡಾಟ್ ಲೆಂತು. ನೋಡಿ ಇಲ್ಲ 5 ಇಂಚ್ ಇದೆಯಲ್ಲ, ಇಲ್ಲೂ ಕೂಡ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆವಾಗ ನಮಗೆ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು ಡಾಟ್ ವಿಡ್ತ್ಗೋಸ್ಕರ. ಇಷ್ಟು ಬ್ಯಾಕ್ ಪಾರ್ಟು. ಸೊ ನೀವು ಡೀಪ್ ಜಾಸ್ತಿ ಇಡ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ 1/2 ಇಂಚ್ ಮೈನಸ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಗುಪ್ಪೆ ಗುಪ್ಪೆ ಥರ ಬರುತ್ತೆ. ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ನಿಮಗೆ ನೋಡಿ ಇದು ಅಷ್ಟೇ, ನೀವು ಮೆಷರ್ಮೆಂಟ್ ತೊಗೊಂಡು ಆರ್ಮೋಲ್ ಶೇಪ್ನ ಕೊಡಬೇಕಾಗತ್ತೆ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿ 1/2 ಇಂಚು ಕ್ರಾಸಾಗಿ ನಾನು ಲೈನ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ 1/2 ಇಂಚ್ ಕ್ರಾಸಾಗಿ ನೀವು ಲೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಫಿನಿಶಿಂಗು ಬರುತ್ತೆ. ಇಷ್ಟಾದಮೇಲೆ ನೋಡಿ ಈಗ ನಿಮಗೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ಈ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಇಷ್ಟು ಮಾರ್ಕ್ ಮಾಡಿ ನಮಗೆ ಸ್ವಲ್ಪ ಕುಪ್ಪೆ ಕುಪ್ಪೆ ಥರ ಬರ್ತಾ ಇದೆ, ಮತ್ತು ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಕರೆಕ್ಟಾಗಿ ಪ್ಲಸ್ ಆಕಾರದಲ್ಲಿ ಬರ್ತಾ ಇಲ್ಲ ಅನ್ನೋರು ನೀವೇನು ಮಾಡಬೇಕಂದ್ರೆ ಒಂದು 1/4 ಇಂಚಷ್ಟು ನೋಡಿ ಈ ರೀತಿ ಕ್ರಾಸಾಗಿ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. 1/2 ಇಂಚಷ್ಟು ಈ ರೀತಿ ಡೌನ್ನ ಮಾಡ್ಕೊಳ್ಳಿ. ನಿಮಗೆ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇಲ್ಲಿ ಬರ್ತಾ ಇಲ್ಲ, ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ನಮಗೆ ಪ್ಲಸ್ ಸಿಂಬಲ್ ಬರ್ತಾ ಇಲ್ಲ, ಮತ್ತು ಸೈಡಲ್ಲಿ ವೇರಿಯೇಷನ್ ಬರ್ತಿದೆ ಅಂದರೆ ನೀವು ಈ ರೀತಿ ಕ್ರಾಸ್ ಆಗಿ 1/2 ಇಂಚ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಇಲ್ಲ ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅನ್ನೋದೇನಾದ್ರು ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಒಬ್ರು ಕಮೆಂಟ್ ಮಾಡಿದ್ರು ಕಟೋರಿ ಬ್ಲೌಸು ಕಟ್ಟಿಂಗ್ ತೋರಿಸಿ ಅಂತ, 40 ಸೈಜ್ದು. ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ನಾನು ನೋಡಿ ಇಲ್ಲಿ 1/2 ಇಂಚು ಏನು ನಾನು ಡೌನಿಂಗ್ ತೊಗೊಂಡಿದ್ದೀನೋ ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾತ್ರ ನಾವು ನೀಟಾಗಿ ಮಾಡ್ಕೋಬೇಕು. ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡ್ರೆ ನಮಗೆ ಸ್ಟಿಚಿಂಗ್ ಕೂಡ ನಮ್ಗೆ ಅಷ್ಟೇ ಪರ್ಫೆಕ್ಟಾಗಿ ಬರೋದು. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು. ಸೊ ನಾನು ಇದನ್ನು ನೋಡಿ 1/2 ಇಂಚ್ ಏನಿದೆಯೋ ಇದನ್ನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಓಪನ್ ನನ್ನ ಕಡೆ ಇಟ್ಕೊಂಡು ಓಪನ್ ಸೈಡ್ ನನ್ನ ಕಡೆ ಇಟ್ಕೊಳ್ತೀನಿ, ಕ್ಲೋಸ್ ಸೈಡು ಆ ಕಡೆ ಇಡ್ತೀನಿ. ಸೊ ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ನೋಡಿ ಇಲ್ಲಿ 1/2 ಇಂಚಷ್ಟು ನಾನು ಮಾರ್ಜಿನ ಬಿಡ್ತೀನಿ. ಉಪ್ಪಟ್ಟೆ ಈ ಪಟ್ಟಿಗೆ 1/2 ಇಂಚ್ ಕಂಪಲ್ಸರಿ ಬಿಡಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟಲ್ಲಿ ಪ್ರಾಬ್ಲಮ್ ಅನ್ನೋದು ಅಲ್ಲಿ ಕ್ರಿಯೇಟ್ ಆಗೋದು ನಿಮಗೆ. ಹಾಗಾಗಿ ನೀವು ಇಲ್ಲಿ 1/4 ಇಂಚಷ್ಟು ಇಲ್ಲ 1/4 ಇಂಚ್ ಬಿಟ್ಟರೆ ಬಿಡಿ, ಇಲ್ಲ ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಕಂಪಲ್ಸರಿ 1/2 ಇಂಚ್ ಬಿಡಿ. ನಾನು ಫಾಲೋ ಮಾಡೋ ರೀತಿ, ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಕಂಪಲ್ಸರಿ 1/2 ಇಂಚನ್ನ ಬಿಡಿ. ಚಿಕ್ಕ ಸೈಜ್ ಬ್ಲೌಸಲ್ಲಿ ನೀವು 1/4 ಇಂಚ್ ಬಿಟ್ಟರು ಸಾಕಾಗುತ್ತೆ. ಸೊ ಅದು ನಿಮ್ಮ ಒಂದು ಬ್ಲೌಸ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ 1/2 ಇಂಚ್ ಬಿಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಿರ, ಉಪ್ಪಟ್ಟೆ ಐಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಜಾಸ್ತಿ ಬರ್ದಿರ, ನಿಮಗೆ ನೀಟಾಗಿ ಫಿಟ್ಟಿಂಗ್ ಸಮೇತ ಕೂತ್ಕೊಳ್ಳುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕಿ ಅದ್ರ ಪ್ರಕಾರನೇ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ. ಜಾಸ್ತಿ ಆರ್ಮೋಲಲ್ಲಿ ಫ್ರಂಟಲ್ಲಿ ಕೆಲವ್ರಿಗೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಹೇಗೆ ಅಂತೀರಾ, ಕೆಲವೊಬ್ಬರಿಗೆ ಈ ಒಂದು ಚೆಸ್ಟ್ ಲೈನ್ ಹತ್ರ, ಆರ್ಮೋಲ್ ಕಡೆಯಿಂದ ಚೆಸ್ಟ್ ಲೈನ್ ಹತ್ರ ಇಲ್ಲಿ ಹಿಡ್ದಂಗೆ ಒಂದು ಲೈನ್ ಬರುತ್ತೆ, ನೀವು ಗಮನಿಸಿರ್ಬೋದು. ಕೆಲವೊಬ್ಬರಿಗೆ ಅದು ಪ್ರಾಬ್ಲಮ್. ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ, ಇದನ್ನು ತೆಗೆದುಬಿಟ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಕ್ಲಿಯರಾಗಿ ಕಾಣಿಸುತ್ತೆ. ಓಕೆನಾ? ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನಾನು. ನೋಡಿ ಇಲ್ಲಿ ನಮಗೆ ನೆಕ್ ಡೀಪ್ ಕೊಟ್ಟಿರ್ತೀವಲ್ಲ, ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಟೈಟಾಗಿ ಎಳೆದಂಗೆ ಒಂದು ಲೈನ್ ಬರುತ್ತೆ. ಸೊ ಅದು ಸುಮಾರಷ್ಟು ಜನಕ್ಕೆ ಬರುತ್ತೆ, ನೀವು ಗಮನಿಸಿದಿರೋ ಇಲ್ಲೋ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಆಗಿರುತ್ತೆ, ಆ ಲೈನ್ ಯಾಕೆ ಬರುತ್ತೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಡೀಟೇಲ್ಡಾಗಿ. ಇಷ್ಟಾದಮೇಲೆ ಫಸ್ಟಿಗೆ ಆ್ಯಸ್ ಇಟ್ ಈಸ್ ನಾನು ಫ್ರಂಟ್ ಪಾರ್ಟಲ್ಲಿ ಬ್ಲೌಸು ಏನಿದೆಯೋ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಲೆಂತು ನೋಡಿ, ಇದು ಎಲ್ಲಿ ಡಾಟ್ ಇದೆಯಲ್ಲ, ಈ ಡಾಟು ಇಲ್ಲಿಂದ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ 13.5 ಬರ್ತಿದೆ ನನಗೆ. ನಾನು ಒಂದು ಬ್ಲೌಸ್ ಮೆಷರ್ಮೆಂಟಲ್ಲಿ 13.5 ಬರ್ತಿದೆ. ಇಲ್ಲಿ ನಾನು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 14.5
14.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಓಕೆನಾ, ಫಸ್ಟ್ ಮಾರ್ಕಿಂಗು ಇದಾಗಿರಲಿ. ಫಸ್ಟು ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ನೆಕ್ ವಿಡ್ತ್ ನಾನು ಇಲ್ಲಿ 1/2 ಇಂಚ್ ಬಿಟ್ಟಿದ್ನಲ್ಲ, 1/2 ಇಂಚಿನ ಬಿಟ್ಟು ಇಲ್ಲಿ 2.5 ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕಿಂಗ್ ನಿಮಗೆ ಕಾಣಿಸ್ತಿದೆಯಲ್ಲ ನೋಡಿ, 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಡೀಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಡೀಪ್ ಆದರೂ ಹಾಕಲ್ಲ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಸ್ವಲ್ಪ ಕಡಿಮೆ ಡೀಪ್ ಹಾಕಿದ್ರು ಸ್ಟಿಚ್ ಮಾಡಿದ್ರು ಒಪ್ಪಲ್ಲ. ಅವರು ಪರ್ಫೆಕ್ಟಾಗಿ ಅವ್ರಿಗೆ ಡೀಪ್ ಅನ್ನೋದು ಫ್ರಂಟು ಕಂಪಲ್ಸರಿ ಕೇಳ್ತಾರೆ. ಇಲ್ಲಾಂದರೆ ನಮ್ಮ ಬ್ಲೌಸು ಹಿಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಫ್ರಂಟ್ ಡೀಪು ಕರೆಕ್ಟಾಗಿ ಮೆಜರ್ಮೆಂಟ್ನ ತಗೊಳ್ಳಿ. ನೋಡಿ ಎಷ್ಟಿದೆ ಅಂತ ಒಂದ್ಸಲ ನೋಡಿ. ಇಲ್ಲಿ 7 ಇಂಚಿದೆ, ನಾನಿಲ್ಲಿ 7.5 ತಗೊಳ್ತೀನಿ. ಅಂದರೆ 1/2 ಇಂಚು ಎಕ್ಸ್ಟ್ರಾ ಸೇರಿಸಿ ತಗೊಳ್ತೀನಿ. ಯಾಕಂದರೆ ನಮಗಿಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬೇಕಲ್ಲ, ಹಾಗಾಗಿ ಇಲ್ಲಿ 1/2 ಇಂಚು ಬಿಟ್ಟು ನಾನಿಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನಿಮಗೆ ಡೌಟ್ ಬರ್ಬೋದು, ಇಲ್ಲಿ ಕ್ಲಿಯರ್ ಆಗಿ ನಾನೊಂದು ಸ್ಟ್ರೈಟ್ ಲೈನ್ನ ಹಾಕ್ಬಿಡ್ತೀನಿ. ಸಾರಿ, ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕಿಬಿಟ್ಟು ಇಲ್ಲಿಂದ ನೋಡಿ, ಇದು 2.5 ಇದೆಯಲ್ಲ, ಇಲ್ಲಿ ನಾನು 2.25 ಇಲ್ಲ 3 ತಗೊಳ್ತೀನಿ. ಓಕೆನಾ, ನಿಮಗೆ 3 ತಗೊಂಡ್ರು ನೀಟಾಗಿ ಬ್ರಾಡಾಗಿ ಬರುತ್ತೆ. ಸೊ ಯಾವುದೇ ರೀತಿ ನೆಕ್ಕು ದೊಡ್ಡ ಸೈಜ್ ಬ್ಲೌಸಲ್ಲಿ, ಎಸ್ಪೆಷಲಿ ದೊಡ್ಡ ಸೈಜ್ ಬ್ಲೌಸಲ್ಲಿ ನಿಮಗೆ ಡೀಪ್ ತುಂಬ ಕಡಿಮೆ ಇಟ್ಟರೆ ನಿಮಗೆ ಇಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬ್ರಾಡಾಗಿ ತೊಗೊಂಡ್ರೆ ನೀವು ನೆಕ್ ಶೇಪ್ನ, ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದು ಸ್ವಲ್ಪ ಗಮನ ಇಟ್ಕೊಳ್ಳಿ. ದೊಡ್ಡ ಸೈಜ್ ಬ್ಲೌಸಲ್ಲಿ ಎಸ್ಪೆಷಲಿ ನೀವು ಇಲ್ಲಿ ಸ್ವಲ್ಪ ಬ್ರಾಡಾಗಿ ತೊಗೊಂಡ್ರೆ ನಿಮಗೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರೋದು. ಅದೊಂದು ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆನಾ, ಇಷ್ಟ ಆದಮೇಲೆ ನೋಡಿ, ಇಲ್ಲಿ ನಾನು ಈ ಸ್ಕೇಲ್ನ ಇಟ್ಟು ನೀಟಾಗಿ ರೀತಿ ನೋಡಿ, ಇಲ್ಲಿ ಸ್ವಲ್ಪ ಬ್ರಾಡ್ನ ತಗೊಳ್ತೀನಿ. ನಾನು ಇಲ್ಲಿ ಸ್ವಲ್ಪ ಬ್ರಾಡಾಗಿ ತಗೊಂಡು ಈ ಸ್ಕೇಲ್ ಏನಿದೆ ನೋಡಿ, ಈ ರೀತಿ ಬ್ರಾಡಾಗಿ ತಗೊಂಡಿದ್ದೀನಿ ನಾನು. ಇಲ್ಲಿ ಇದಕ್ಕೆ ಜಾಯಿನ್ ಮಾಡ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟು ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ, ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ನೆಕ್ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಕರೆಕ್ಟಾಗಿ ಬರುತ್ತೆ. ಆ್ಯಕ್ಚುಲಿ ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬರಬೇಕು, ಯಾಕಂದರೆ ನಮ್ಗೆ ಉಪ್ಪಟ್ಟಿ ಐಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ನಮಗೆ ಕರೆಕ್ಟಾಗಿ ನೆಕ್ ಅನ್ನೋದು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರ್ತಿದೆ. ಆಗ ನಾವೇನು ಮಾಡಬೇಕು, ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಈ ರೀತಿ ಇನ್ನು ಸ್ವಲ್ಪ ಮೇಲಕ್ಕೆ ಈ ರೀತಿ ತಗೊಂಡ್ರೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದು ನಮ್ಗೆ ಇಲ್ಲಿ ಬ್ರಾಡಾಗಿ ಯಾಕೆ ತಗೊಂಡಿದ್ದೀನಿ ಅಂದರೆ, ಅವ್ರಿಗಿಲ್ಲಿ ಎಳೆದಂಗೆ ಆಗುತ್ತೆ. ಸೊ ನನಗೆ ಸ್ವಲ್ಪ ಬ್ರಾಡ್ ಆಗಬೇಕು ಅಂತ ಕೇಳಿದರೆ, ಹಾಗಾಗಿ ಇಲ್ಲಿ ಬ್ರಾಡಾಗಿ ತೊಗೊಂಡಿದ್ದೀನಿ. ಓಕೆನಾ, ಈಗ ನೋಡಿ, ಇದು ಮಾರ್ಕಿಂಗ್ ಏನಿದೆಯೋ, ಮಾರ್ಕಿಂಗ್ ನಾನು ಸ್ಟ್ರೈಟ್ ಆ್ಯಸ್ ಇಟ್ ಈಸು ಬ್ಯಾಕಲ್ಲಿ ಏನಿದೆಯೋ ಆ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟಿಗೆ ಇದು 5.5 ತೊಗೊಂಡಿದ್ನಲ್ಲ, 5.5 ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 5.5 ಬರುತ್ತೆ. ಈಗ ನಾನು ಇಲ್ಲಿಂದ ಒಂದು 1/4 ಇಂಚ್ ಒಳಗಡೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ 1/4 ಇಂಚ್ ಒಳಗಡೆ ತಗೊಂಡು ಸ್ಟ್ರೈಟ್ ಲೈನ್ನ ಹಾಕಿದ್ದಾದಮೇಲೆ ಇಲ್ಲಿಂದ ನಾನು ನೋಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ. ತುಂಬಾ ಈಸಿಯಾಗಿ ಫ್ರಂಟ್ ಪಾರ್ಟಲ್ಲಿ ನೀವು ಶೇಪ್ನ ಕೊಡ್ಬೋದು. ನಿಮಗೆ ಕ್ಲಿಯರಾಗಿ ಪರ್ಫೆಕ್ಟಾಗಿ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬಂದಿರ ನಿಮಗೆ ಮ್ಯಾಚ್ ಆಗುತ್ತೆ. ಇಲ್ಲ ಕೈಯಲ್ಲೇ ಕೊಡ್ತೀನಿ ಅಂದರೆ ಕೈಯಲ್ಲೂ ಕೂಡ ಈ ರೀತಿ ಕೊಡ್ಬೋದು. ಇಷ್ಟು ಫ್ರಂಟ್ ಪಾರ್ಟಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ನಾನು ಎಷ್ಟು ಬರುತ್ತೆ ಅಂತ. ರೈಟ್ ಸೈಡಲ್ಲೇ ತೊಗೊಳ್ತೀನಿ ನಾನು, ಯಾಕಂದರೆ ರೈಟ್ ಸೈಡು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಮಗೆ ಲೆಫ್ಟ್ ಸೈಡಲ್ಲಿ ಸೆರಗು ಕ್ಲೋಸ್ ಆದರೂ ರೈಟ್ ಸೈಡ್ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಂಡಿರಬೇಕು ಅಂತ ಕೇಳ್ತಾರೆ ಕೆಲವೊಬ್ಬರು. ಹಾಗಾಗಿ ನೋಡಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊತೀನಿ. ನೋಡಿ 9.25 ಬರ್ತಿದೆ ನನಗೆ ಫ್ರಂಟಲ್ಲಿ. ಓಕೆನಾ, ಇಲ್ಲಿಗೆ ಬ್ಯಾಕಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು, ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ 9.25 ಬರುತ್ತಾ ಅಂತ. ನೋಡಿ 1/2 ಇಂಚು ನನಗೆ ಶೋಲ್ಡರ್ ಅಟ್ಯಾಚಿಗೆ ಹೋದರೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. 9.25 ಬರ್ತಿದೆ. ಈಗೇನು ಮಾಡಬೇಕಂದ್ರೆ ನೋಡಿ, ಇನ್ನು ಸ್ವಲ್ಪ ಮೇಲಕ್ಕೆ ಮಾರ್ಕಿಂಗ್ನ ತಗೊಳ್ತೀನಿ ನಾನು. ನೋಡಿ ಈ ರೀತಿ
ಸ್ವಲ್ಪ ಮೇಲಕ್ಕೆ ಮಾರ್ಕಿಂಗ್ನ ತೊಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಒಂಬತ್ತುವರೆ. ಇಲ್ಲಿ ನಾವು 1/4 ಇಂಚ್ ಡಾಟ್ ಹಿಡಿತೀವಲ್ಲ, ಸೊ ಇಲ್ಲಿಗೆ ನಮಗೆ ಸರಿ ಹೋಗುತ್ತೆ. 9:15 ಬಂದರೆ ನಾವು 9:15 ಕರೆಕ್ಟಾಗಿ ಬರುತ್ತೆ. ಆಗ ನಾವು ಇಲ್ಲಿಗೇನೆ ತೊಗೋಬೋದು. ಓಕೆನಾ, ಇಲ್ಲಿಗೇನೆ ತೊಗೊಂಡ್ರು ನಮಗೆ ಇಲ್ಲಿ ಡಾಟ್ ನಾನು ಮರ್ತಿದ್ನಲ್ಲ, ಡಾಟ್ದು ನಮಗೆ ಬೇಕಾಗುತ್ತಲ್ಲ, ಡಾಟಿಗೆ 1/4 ಇಂಚು, ಡಾಟಿಗೆ 1/4 ಇಂಚ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ನೋಡಿ 9:15 ಬಂದು ನಮ್ಗೆ 9:15 ಆಗುತ್ತೆ ಇಲ್ಲಿ ಡಾಟ್ ಹಿಡಿದ್ರೆ. ಓಕೆನಾ, ಇಲ್ಲಿ ಡಾಟ್ ಹಿಡಿದ ಮೇಲೆ ಇಲ್ಲಿ ಎಳೆದಂಗೆ ಆಗುತ್ತೆ ಅನ್ನೋರು ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ನಾವು ಇಲ್ಲಿ ಡಾಟ್ ಹಿಡಿದ್ರೂ ಇಲ್ಲಿ ಟೈಟ್ ಬರೋಲ್ಲ. ಈ ಕಸ್ಟಮರ್ಗೆ ಬರೋ ಪ್ರಾಬ್ಲಮೇ ಅದು. ಇಲ್ಲಿ ಡಾಟ್ ಹಿಡಿತೀವಲ್ಲ ನಾವು, ಇಲ್ಲಿ ಡಾಟ್ ಹಿಡಿದಾಗ ಏನಾಗುತ್ತೆ ಅಂದರೆ ಈ ಕಸ್ಟಮರ್ಗೆ ಇಲ್ಲಿ ಟೈಟ್ ಆಗಿಬಿಡುತ್ತೆ. ಸೊ ನಾವು ಡಾಟ್ ಕಡಿಮೆ ಇಟ್ಕೊಂಡ್ರೂ ಟೈಟ್ ಆಗಿಬಿಡುತ್ತೆ ಇಲ್ಲಿ. ಹಾಗಾಗಿ ನಾನು ಇವ್ರಿಗೆ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಮಾಮೂಲಿಯಾಗಿ ಇಲ್ಲಿ ಪ್ರಿನ್ಸಸ್ ಕಟ್ಟಿಗೆ ಮಾತ್ರ ಎಕ್ಸ್ಟ್ರಾ ತೊಗೊಳ್ತೀವಲ್ಲ, ಈ ನಾರ್ಮಲ್ ಬ್ಲೌಸ್ಗೆ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಲ್ಲ. ಇದಕ್ಕೆ ನಾನು ಈ ಕಸ್ಟಮರ್ಗೆ ಮಾತ್ರ ಈ ಥರ ತೊಗೊಳ್ತೀನಿ. ಈ ಥರ ಪ್ರಾಬ್ಲಮ್ ಯಾರಿಗೆ ಬರ್ತಿದೆಯೋ ಅವರಿಗೆ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಸೊ ನೀವು ಕೂಡ ಈ ರೀತಿ ತೊಗೊಂಡು ನೋಡಿ, ಪರ್ಫೆಕ್ಟಾಗಿ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಟೈಟ್ ಬರಲ್ಲ, ಇಲ್ಲಿ ಎಳೆದಂಗೆ ಲೈನು ಬರಲ್ಲ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ, ಇಷ್ಟಾದಮೇಲೆ ಇಲ್ಲಿ 2 ಇಂಚಸ್ ಮೈನಸ್ ಮಾಡ್ತೀನಲ್ಲ, ಸೇಮ್ ಅದೇ ರೀತಿ 2 ಇಂಚಸ್ನ ಮೈನಸ್ ಮಾಡ್ತೀನಿ ನಾನು. ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದು ಎಷ್ಟು ಡೌನಿಂಗ್ ತೊಗೊಂಡಿದ್ದೀನಿ, 3/4 ಇಂಚು ತೊಗೊಂಡಿದ್ದೀನಿ. ಓಕೆನಾ, ನಮಗೆ ಎಷ್ಟು ಬೇಕು, ಇಲ್ಲಿ ಲೆಂತ್ 13.5 ಇದೆ, 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಮಗೆ 3/4 ಇಂಚು ಡೌನಿಂಗ್ ತೊಗೊಳ್ತಿದ್ದೀನಿ ನಾನು. ಸೊ ಇಷ್ಟು, ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3/4 ಇಂಚು ಬೇಕಾಗತ್ತೆ. ಓಕೆನಾ, ಈಗ ಇಲ್ಲಿಂದ ಎಷ್ಟು ನೋಡಿ ಇಲ್ಲಿಗೆ 3/4 ಇಂಚು. ಇಲ್ಲಿ ನಾನು ಡಾಟ್ ವಿಡ್ತ್ ತೊಗೊಳ್ತಾ ಇದ್ದೀನಿ, 3 ಇಂಚಸ್ ತೊಗೊಳ್ತಾ ಇದ್ದೀನಿ. ಕಪ್ ಶೇಪ್ಗೆ ಮೇಯ್ನ್ ಡಾಟ್ ನಾನು 3 ಇಂಚಸ್ ತೊಗೊಳ್ತಾ ಇದ್ದೀನಿ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಕಪ್ ಶೇಪು ಜಾಸ್ತಿ ಬೇಕಾಗುತ್ತೆ ನನಗೆ. ಸೊ ಹಾಗಾಗಿ ನಾನಿಲ್ಲಿ 3 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 4.25, ಇಲ್ಲೂ ಕೂಡ 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಲೆಂತ್ ತೊಗೊಳ್ತಾ ಇದ್ದೀನಿ ನಾನು 2.25 ಇಂಚು ನಾನು ಲೆಂತ್ನ ತೊಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಈ ಡಾಟ್ ತುಂಬಾ ಇಂಪಾರ್ಟೆಂಟು ಬ್ಲೌಸಲ್ಲಿ. ಸೊ ಇದನ್ನು ನೀವು ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ 3 ಇಂಚು ವಿಡ್ತ್ ತೊಗೊಂಡಿದ್ದೀನಿ, ಲೆಂತ್ ಬಂದು 2.25 ಇಂಚನ್ನ ತೊಗೊಂಡಿದ್ದೀನಿ. ಓಕೆನಾ, ಇಷ್ಟು ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಫ್ರಂಟಲ್ಲಿ ಉಪ್ಪಟ್ಟಿ ಐಪಟ್ಟಿನ ಚೆಕ್ ಮಾಡ್ಕೊಳ್ಳಿ. ಸೊ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಂಡು ನಾವು ಮಾಡ್ತೀವಿ ಅನ್ನಂಗಿದ್ರೆ ನೀವು ಹಾಗೇನೆ ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇಲ್ಲಿ ನನಗೆ 1/4 ಇಂಚು ಪೈಪಿಂಗಿಗೆ ಹೋಗುತ್ತೆ, ಇಲ್ಲಿ 1/4 ಇಂಚು ಡಾಟಿಗೆ ಹೋಗುತ್ತೆ, ಇಲ್ಲಿ 1/2 ಇಂಚು ನನಗೆ ಏನು ಈ ಉಪ್ಪಟ್ಟಿ ಐಪಟ್ಟಿ ಶೇಪ್ ಬೆಲ್ಟ್ನ ಅಟ್ಯಾಚಿಗೆ ಹೋಗುತ್ತೆ. ನೋಡಿ ಇಲ್ಲಿಂದ ಹಿಂಗೆ ತೊಗೊಂಡಾಗ ನನಗಿಲ್ಲಿ 1 ಇಂಚು 1/4 ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ನೋಡಿ ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಗೆ ರೆಡಿ ಇದೆ. ಇಲ್ಲಿಂದ 1/4 ಇಂಚು ಬೇಕಾಗುತ್ತೆ. ನೋಡಿ 1/4 ಇಂಚು ಎಕ್ಸ್ಟ್ರಾ ಅಂದರೆ ಇಲ್ಲಿ ನಾನು 1 ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ದೊಡ್ಡ ಸೈಜ್ ಬ್ಲೌಸ್ಗೆ ನಾನು ಯೂಶಲಿ ಹೇಳ್ತಾ ಇರ್ತೀನಿ ನಿಮಗೆ, ದೊಡ್ಡ ಸೈಜ್ ಬ್ಲೌಸ್ಗೆ ನೀವು 1 ಇಂಚ್ ಮೈನಸ್ ಮಾಡ್ಕೊಳ್ಳಿ, ಚಿಕ್ಕ ಸೈಜ್ ಬ್ಲೌಸ್ಗಳಿಗೆ ನೀವು 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇನ್ನೊಬ್ಬರು ಪರ್ಟಿಕ್ಯುಲರಾಗಿ ಕೇಳ್ತಾ ಇರ್ತಾರೆ ಏನಂತ ಅಂದರೆ ನನಗೆ ಉಪ್ಪಟ್ಟಿ ಐಪಟ್ಟಿ ಸ್ವಲ್ಪ ಲೆಂತ್ ಬೇಕು ಅಂತ, ಅಂಥವ್ರಿಗೆ ನೀವು 1 ಇಂಚನ್ನ ಇಲ್ಲಿ ಮೈನಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಬ್ಲೌಸಿಗೆ ನಾನು 1 ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ, 3.5 ಬರುತ್ತೆ. 3.5 ಆದಮೇಲೆ ಇಲ್ಲಿಂದ ನೋಡಿ ಇದರಲ್ಲಿ ಅರ್ಧ ಬೇಕಾದ್ರೂ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲ ಅಂದರೆ ನೀವು ಇಲ್ಲಿ ವೇಸ್ಟ್ಗೆ ಬ್ಯಾಕ್ ಪಾರ್ಟಲ್ಲಿ ವೇಸ್ಟ್ ಏನು ತೊಗೊಂಡಿದ್ದೀವಿ ನಾವು ಎಷ್ಟು ಬಂದಿದೆ ಅದು 1 ಪಾಯಿಂಟ್ ಕಡಿಮೆ 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇಲ್ಲಿ 3.5 ಇದೆ, 3.5 ಇಲ್ಲಿಂದ ಕಂಟಿನ್ಯೂ ಮಾಡೋಣ. 9 ಇಂಚು ನಮಗೆ ಇಲ್ಲಿಗೆ ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರು ಇಲ್ಲಿಗೆ ಬರುತ್ತೆ ನಮಗೆ. ಇದರಲ್ಲಿ 3ರಲ್ಲಿ ಅರ್ಧ 1.5 ಇಂಚ್ ಇಲ್ಲಿಂದ ಎಕ್ಸ್ಟ್ರಾ ತೊಗೊಂಡ್ರು ನಮಗೆ ಅಷ್ಟೇ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿದ್ದೀನಲ್ಲ, ಇದು ಸ್ವಲ್ಪ ಮೈಂಡಲ್ಲಿ ಇರಬೇಕಾಗತ್ತೆ. ಇಷ್ಟಾದಮೇಲೆ ಇಲ್ಲಿ ಏನು ನಾನು 1 ಇಂಚು ಮೈನಸ್ ಮಾಡ್ಕೊಂಡಿದ್ದೀನೋ ಇಲ್ಲೂ ಕೂಡ 1 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಸೈಡ್ಸ್. ನೀವು ಬ್ಲೌಸಲ್ಲೇ ಮೆಜರ್ಮೆಂಟ್ ಬ್ಲೌಸಲ್ಲೇ ಫ್ರಂಟ್ ನಾನು ಸೈಡ್ ಚೆಕ್ ಮಾಡ್ತೀನಿ ಅಂದರೆ ಚೆಕ್ ಮಾಡ್ಕೋಬೋದು. ಇಲ್ಲಿಂದ ಈ ರೀತಿ 1/2 ಇಂಚ್ ನಮಗೆ ಇಲ್ಲಿ ಹೋಗುತ್ತಲ್ಲ, 1/2 ಇಂಚ್ ಬಿಟ್ಟು ನೋಡಿ ಇಲ್ಲಿ ನಾನು 4th ಡಾಟ್ ಹಿಡಿದಿಲ್ಲ. ಇಲ್ಲಿ ನಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ಕರೆಕ್ಟಾಗಿ ನನಗಿಲ್ಲಿ ನೋಡಿ ಇದು ಶೇಪ್ ಬೆಲ್ಟ್ ಇಲ್ಲಿಗೆ
ಕರೆಕ್ಟಾಗಿ ನಮಗೆ ಸೈಡ್ ಅನ್ನೋದು ಮ್ಯಾಚ್ ಆಗುತ್ತೆ. ಓಕೆನಾ. ಸೊ ನಿಮಗೆ ಬೇಕು ಅಂದ್ರೂ ನೀವು ಸ್ವಲ್ಪ ಜಾಸ್ತಿ ಆಯಿತು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅಂದರೆ ನೀವು 4th ಡಾಟ್ ಹಿಡಿಬೋದು, ಅದರಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಓಕೆನಾ. ಇಷ್ಟಾದಮೇಲೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 5 ಇಂಚಿದೆ, 2ವರೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. 2ವರೆಗೆ ಮಾರ್ಕ್ ಮಾಡಿಕೊಂಡು ಇದು ಕೂಡ 2ವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಎಲ್ಲ ಸೈಜ್ ಬ್ಲೌಸ್ಗಳಿಗೂ ಒಂದೇ ಇರುತ್ತೆ. ಒಂದು 2.5 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಉಕ್ಸ್ ಪಟ್ಟಿ ಮಿಡ್ಲಿಗೆ ಎಷ್ಟಿದೆ ಲೆಕ್ಕಾಕೊಂಡು ಅದರಲ್ಲಿ ಹಾಫ್ಗೆ ನೀವು ಫೋಲ್ಡ್ ಮಾಡಿಕೊಂಡು ಈ ಡಾಟ್ನ ತಗೊಳ್ಳಿ. ಇದೆಲ್ಲ ಸೈಜ್ ಬ್ಲೌಸ್ಗಳಿಗೂ ಆಗುತ್ತೆ. ಓಕೆನಾ. ಇಷ್ಟಾದಮೇಲೆ ನೋಡಿ ಈ ಒಂದು ಡಾಟ್ನ ನೋಡಿ ಈ ರೀತಿ ಸ್ಕೇಲ್ನ ಇಟ್ಕೊಂಡು ಇಲ್ಲಿಂದ ಈ ರೀತಿ ಡಾಟ್ನ ಮಾಡ್ಕೊಳ್ತೀನಿ. ಓಕೆನಾ. ನಿಮಗೆ ಇಲ್ಲಿ 2.5 ಇಲ್ಲಿ ಗ್ಯಾಪ್ ಅನ್ನೋದು ನೋಡಿ, ಒಂದು ಡಾಟಿಂದ ಒಂದು ಡಾಟ್ಗೆ 2.5 ಇಂಚು ಗ್ಯಾಪ್ ಇದ್ದರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಿಮಗೆ ಇಲ್ಲಿ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ 2.5 ಗ್ಯಾಪ್ ಅನ್ನೋದು ಇರಬೇಕು. ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೀವು ತುಂಬ ಶಾರ್ಪ್ ಆಗಿನೂ ತೊಗೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರಲ್ಲ ಲುಕ್ಕು. ಇದು ಸ್ವಲ್ಪ ರೌಂಡು ಕಪ್ ಶೇಪ್ ಇದ್ರೇ ನಿಮಗೆ ಚೆನ್ನಾಗಿರುತ್ತೆ. ಸೊ ಇಷ್ಟು ಇಲ್ಲಿ ನಿಮಗೆ ನೋಡಿ ನಾನು 1/2 ಇಂಚಲ್ಲಿ ಬಿಟ್ಟಿದ್ದೀನಲ್ಲ, ಸೊ 1/2 ಇಂಚಲ್ಲಿ ಬಿಟ್ಟಿರೋದಕ್ಕೆ ಈ ಕಡೆ 1/4 ಇಂಚು ಆ ಕಡೆ 1/4 ಇಂಚು ನೀವು ನೀಟಾಗಿ ಈ ರೀತಿ ಡಾಟ್ನ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಕಪ್ ಶೇಪ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟು ಡಾಟ್ನ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದೀನಲ್ಲ ನಾನು, ನಿಮಗೆ ಇಲ್ಲಿ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ಮತ್ತು ಕಪ್ ಶೇಪ್ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಟೈಟಾಗಿ ಎಳೆದಂಗೆ ಲೈನು ಕೂಡ ಬರೋದಿಲ್ಲ, ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಸೊ ಈ ಒಂದು ಟಿಪ್ಸ್ನ ಒಂದ್ಸಲ ಫಾಲೋ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಇದನ್ನು ನಾನು ಕ್ರಾಸಾಗಿ ಈ ರೀತಿ ಒಂದು ಲೈನ್ನ ಹಾಕೊಳ್ತೀನಿ ನೆಕ್ ಕಡೆ. ಇದೇನಕ್ಕೆ ಅಂತ ನಿಮ್ಗೆ ಗೊತ್ತೇ ಇದೆ, ನನಗೆ ಇಲ್ಲಿ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು, ಮತ್ತು ಇಲ್ಲಿ ಟೈಟಾಗಿ ನೆಕ್ ಅನ್ನೋದು ಟೈಟಾಗಿ ಕೂತ್ಕೋಬೇಕಂದ್ರೆ ನಾನು ಇಲ್ಲಿಂದ 1/4 ಇಂಚ್ ನೆಕ್ ಕಡೆಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ. ಈ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಫ್ರಂಟ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಇಲ್ಲಿ ಬರುತ್ತೆ, ಕಪ್ ಶೇಪು ನೀಟಾಗಿ ಬರುತ್ತೆ. ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರಬೇಕು. ಇದು ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇಲ್ಲಿ 4th ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ, ಸೊ 4th ಡಾಟ್ ಬೇಕು ಅಂದರೂ ನೀವು ಸ್ಟಿಚ್ನ ಮಾಡ್ಕೋಬೋದು. ಓಕೆನಾ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ನೆಕ್ನ ಕಟ್ ಮಾಡಲ್ಲ, ಪ್ರತಿ ಸಲ ನಾನು ಹೇಳ್ತಿರ್ತೀನಲ್ಲ, ನಾನು ಸ್ಟಿಚಿಂಗ್ ಟೈಮಲ್ಲೇ ನೆಕ್ನ ಕಟ್ ಮಾಡೋದು. ಯಾಕಂದರೆ ನನಗೆ ನೆಕ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂದರೆ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡೋದು. ನೋಡಿ ಈ ರೀತಿ ನೀಟಾಗಿ ಆರ್ಮೋಲ್ ಶೇಪ್ನ ನೋಡಿ ಫ್ರಂಟ್ ಪಾರ್ಟು ಕಟ್ಟಿಂಗ್ ಮುಗೀತು. ಸೊ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟು. ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಇಷ್ಟಾದಮೇಲೆ ನೋಡಿ ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಈ ಕ್ರಾಸಾಗಿ ಏನು 1/2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನೋ, ಸೊ ಇದನ್ನು ಈಗ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇದು ಕೂಡ ಅಷ್ಟೇ ಕಂಪಲ್ಸರಿ, ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಆರ್ಮೋಲ್ ಹತ್ರ ನಿಮಗೆ ಇಲ್ಲಿ ರಿಂಕಲ್ ಬರೋದಕ್ಕೂ ಇದು ಕಾರಣ ಆಗಿರುತ್ತೆ. ಇದನ್ನು ಸಹ ನೀವು ಕಂಪಲ್ಸರಿ ರಿಮೂವ್ ಮಾಡಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ 1 ಮೀಟ್ರ್ ಲೈನಿಂಗ್ ತೊಗೊಂಡ್ರೆ ನಮಗೆ ಈ ದೊಡ್ಡ ಸೈಜ್ ಬ್ಲೌಸಲ್ಲಿ ಈ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿನೇ. ನೋಡಿ ಇದಿಷ್ಟೇ ಉಳಿದಿದೆ ನಮಗೆ ಸ್ಲೀವ್ಸ್ಗೆ. ಈಗ ನಾನು ಸ್ಲೀವ್ಸ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಸ್ಲೀವ್ಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ ನಾನು. ಸೊ ನಾನು ಇಲ್ಲಿ ಈ 2ಕ್ಕೆ ಪೀಸ್ ಕಟ್ಟೋ ಥರ ನಾನು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಫಸ್ಟು ಎಷ್ಟು ಬೇಕು ಅಂತ ಅಂದಾಜು ನಮಗೆ ಗೊತ್ತಿರಲ್ಲ, ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟಿಂದ ನಾವು ಹ್ಯಾಂಡ್ಸ್ನ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ನೋಡಿ ನಮಗೆ ರೆಡಿ ಬೇಕಾಗಿರೋದು ಇಲ್ಲಿಗಲ್ವಾ, ರೆಡಿ ಇಲ್ಲಿಗೆ ಬೇಕಾಗಿರೋದು. ಶೋಲ್ಡರ್ ಅಟ್ಯಾಚ್ಗೆ ನಾವು 1/2 ಇಂಚ್ ಬಿಟ್ಟು ಇಲ್ಲಿಂದ ಮೆಷರ್ಮೆಂಟ್ನ ತೊಗೊಳ್ಳೋಣ, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟೇಪ್ನ ಮೂವ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ 9 ಇಂಚು ಬೇಕು ನಮಗೆ, 9 ಇಂಚು, ಈ ಕಡೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಸೊ ಈಗ ನಾನು ಇಲ್ಲಿಂದ ಫಸ್ಟ್ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಸ್ಟ್ರೈಟ್ ಆಗಿಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ತೀನಿ ನಾನು. ಮಾರ್ಜಿನ್ ಸಮ ಇರಲ್ವಲ್ಲ, ಹಾಗಾಗಿ ನೋಡಿ ಇದು ಪಫ್ ಸ್ಲೀವ್ ಕೊಟ್ಟಿದ್ದಾರೆ. ಇದನ್ನು ನಾರ್ಮಲ್ ಸ್ಲೀವಲ್ಲಿ ನಾವು ಮೆಷರ್ಮೆಂಟ್ನ ತಗೋಬೇಕಾಗುತ್ತೆ.
ನೋಡಿ ಇಲ್ಲಿಂದ ತೊಗೊಳ್ತೀನಿ ನಾನು. ಈ ಫಫ್ ಇಲ್ಲಿಂದ ತೊಗೊಳ್ಳಲ್ಲ, ಈ ಫಫ್ ಎಲ್ಲಿಗೆ ಎಂಡ್ ಆಗಿದೆಯೋ ಇಲ್ಲಿ ನೋಡಿ ಈ ರೀತಿ ಕೊಟ್ಟಾಗ ನಮಗೆ ಇದನ್ನು ಈ ಫಫ್ ಎದ್ದುಕೊಳ್ಳುತ್ತಲ್ಲ ಇಲ್ಲಿಂದ ತೊಗೊಳ್ಳೋಣ. ಇಲ್ಲಿಗೆ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಇಲ್ಲಿಂದ ತೊಗೊಳ್ತಾ ಇದ್ದೀನಿ. 10.5 ಇದೆ. ಅವ್ರು ಇನ್ನೂ 1/2 ಇಂಚು ಉದ್ದ ಹಿಡಿಯೋದು ಶಾರ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ರೆಡಿ 11 ಇಂಚ್ ಬೇಕು. ಸೊ ನಾನಿಲ್ಲಿ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 12 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? 12 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಹ್ಯಾಂಡ್ಸು ಅಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈಗ ನೋಡಿ ಕ್ರಾಸ್ ಆಗಿ ಈ ಥರ ಇಟ್ಟಾಗ ನಮಗೆ ಟೇಪ್ ಅನ್ನೋದು ಎಲ್ಲಿಗೆ ಬರುತ್ತೆ ಅಂತ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ. ಇಷ್ಟಾದಮೇಲೆ ನಮ್ಗೆ ಇಷ್ಟು ಫೋಲ್ಡಿಂಗು ಸಾಕಾಗುತ್ತೆ. ಇಲ್ಲಿ ನಾವು ಪೀಸ್ನ ಕಟ್ಕೋಬೇಕಾಗತ್ತೆ ಸ್ಟಿಚಿಂಗ್ ಟೈಮಲ್ಲಿ. ಓಕೆನಾ? ಇಷ್ಟಾದಮೇಲೆ ಈಗ ಇದು ಡೌನಿಂಗ್ ಎಷ್ಟು ತೊಗೋಬೇಕು ಹ್ಯಾಂಡ್ಸಲ್ಲಿ ಅಂತ. ಸೊ ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ತೊಗೊಳ್ತೀನಿ 4 ಇಂಚ್ನ ತೊಗೊಳ್ತೀನಿ ಡೌನಿಂಗು. ಸೊ ಇಲ್ಲಾಂದರೆ ನೀವು ಈ ಥರ ನೋಡಿ ಮೆಷರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ಈ ಥರ ಚೆಕ್ ಮಾಡ್ಕೊಳ್ತೀನಿ ಅಂದ್ರೂ ಚೆಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚ್ ಇಲ್ಲಿ ಅಟ್ಯಾಚ್ಗೆ ಹೋಗುತ್ತಲ್ಲ, ಒಂದ್ಸಲ ಹೀಗೆ ಚೆಕ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಬಂತು. ಸೊ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ 4 ಇಂಚೇ ಬರುತ್ತೆ, 4 ಕಾಲಿದೆ. ಸೊ ಇಲ್ಲಿ ನಮಗೆ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ 4 ಬರುತ್ತೆ. ನಾನು 4 ಇಂಚ್ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. 4 ಇಂಚ್ ಡೌನಿಂಗ್ ತೊಗೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಚಿಕ್ಕ ಸೈಜ್ ಬ್ಲೌಸಲ್ಲಿ ಆದರೆ ಚಿಕ್ಕ ಸೈಜ್ ಬ್ಲೌಸ್ ಅಂದರೆ 40 ಸೈಜ್ವರೆಗೂ ನೀವು 3.5 ತೊಗೊಂಡ್ರು ಸಾಕು. ಇದು 44 ಸೈಜ್ ಆಗಿರೋದ್ರಿಂದ ನಾನು 4 ತೊಗೊಂಡಿದ್ದೀನಿ. ಸೊ ಇಲ್ಲಿಂದ 2.5 ಮಾರ್ಕ್ ಮಾಡ್ಕೊಳ್ತೀನಿ. 2.5 ಮಾರ್ಕ್ ಮಾಡ್ಕೊಳ್ತೀನಿ. 40 ಸೈಜ್ ಒಳಗಡೆ ನೀವು 2 ಮಾಡಿಕೊಂಡು ಸಾಕು. 2.25 ತೊಗೊಳ್ಳಿ ಪರವಾಗಿಲ್ಲ. 2.5 ನಾನು 40 ಸೈಜ್ ಬ್ಲೌಸ್ಗೆ 2.5 ತೊಗೊಳ್ತೀನಿ. 44 ಸೈಜ್ ಬ್ಲೌಸ್ಗೂ 2.5 ತೊಗೊಳ್ತೀನಿ. ಸೊ ಇದು 2.5 ಕಂಪಲ್ಸರಿ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಗೆ ಇಲ್ಲಿ ಹ್ಯಾಂಡ್ಸು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಓಕೆನಾ? ಇಲ್ಲಿಂದ ನೀವು 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಹೀಗೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇದು. ಓಕೆನಾ? ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಳ್ಳಿ. ಈ ರೀತಿ ಡಾಟ್ ಥರನೂ ಇಟ್ಕೊಳ್ಳಿ, ಇಲ್ಲಾಂದರೆ. ಓಕೆನಾ? ಇಷ್ಟಾದಮೇಲೆ ನಾನಿಲ್ಲಿ ನೋಡಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಹ್ಯಾಂಡ್ಸ್ನ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಸೊ ಇದ್ರ ಮಿಡ್ಲಿಗೆ ಒಂದು 3 ಪಾಯಿಂಟ್ಸ್ನ ನೀವು ಮಾರ್ಕ್ನ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಹ್ಯಾಂಡ್ಸ್ನ ಶೇಪ್ ತೆಗಿಬೋದು. ಸೊ ಯಾವುದೇ ರೀತಿ ಶೇಪ್ ಸ್ಕೇಲ್ ಯೂಸ್ ಮಾಡ್ದಲೇ ನೋಡಿ ಇಲ್ಲಿಂದ ಇದಕ್ಕೆ ಸೇರಿಸ್ಬೇಕು. ಇಲ್ಲಿ 1/4 ಇಂಚ್ ಡೌನಿಂಗ್ ಬರಲಿ ಈ ರೀತಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ದಾದಮೇಲೆ ಇದು ಸ್ಟ್ರೈಟೇ ಬರಲಿ ಈ ರೀತಿ. ಇಲ್ಲಿ 1/4 ಇಂಚು ಒಳಗಡೆಗೆ ಬರಲಿ ನೋಡಿ ಈ ರೀತಿ. ಇಲ್ಲಿಂದ 1/4 ಇಂಚು ಇಲ್ಲಿಗೆ ಸೇರಿಸೋಣ. 1/4 ಇಂಚ್ ಇಲ್ಲಿ ಡೌನಿಂಗ್ ಬರಲಿ, ಇಲ್ಲಿಗೆ ಸೇರಿಸಿ ಇದು ಸ್ಟ್ರೈಟೇ ಬರಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಮತ್ತು ಇಲ್ಲಿಂದ 1/4 ಇಂಚ್ ಈ ಥರ ಕ್ರಾಸ್ ಆಗಿ ಇಲ್ಲಿಗೆ ಜಾಯಿನ್ ಮಾಡೋದು. ಇಷ್ಟು ನಮಗೆ ಹ್ಯಾಂಡ್ಸು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ ನಮಗೆ 9 ಇಂಚು ಬರುತ್ತೆ. ಇಷ್ಟಾದಮೇಲೆ ಈಗ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ನೋಡಿ 6.5 ಇದೆ. 6.5 ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ನಾನಿಲ್ಲಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ. ಓಕೆನಾ? ಇಷ್ಟು ಬ್ಯಾಕಲ್ಲಿ ನಿಮಗೆ ಹ್ಯಾಂಡ್ದು ಶೇಪು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ನಿಮಗೆ ಕಾಣಿಸ್ಬೇಕು ಅಂತ ನಾನಿಲ್ಲಿ ಡಾರ್ಕಾಗಿ ಲೈನ್ ಹಾಕ್ತಾ ಇದ್ದೀನಿ. ಈಗ ನಿಮಗೆ ಫ್ರಂಟ್ ಪಾರ್ಟ್ ತೆಗಿತೀನಿ ಅಂದರೆ ನೀವು ಫ್ರಂಟ್ ಪಾರ್ಟ್ ತೊಗೋಬೇಕಾಗಿರೋದು ನೋಡಿ ಇಲ್ಲಿಂದ ಜಸ್ಟ್ ಇಲ್ಲಿಂದ ಇಲ್ಲಿಗೆ. ಓಕೆನಾ? ಇಲ್ಲಿಂದ ಈ ರೀತಿ ಬರಲಿ. ಇಲ್ಲಿಂದ 1/2 ಇಂಚು ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಫ್ರಂಟ್ ಪಾರ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಬ್ಯಾಕು, ಇದು ಫ್ರಂಟು. ಓಕೆನಾ? ಇದು ಬ್ಯಾಕು, ಇದು ಫ್ರಂಟ್ ಮಾರ್ಕಿಂಗ್. ಇಷ್ಟು ಹ್ಯಾಂಡ್ಸ್ ಮಾರ್ಕಿಂಗು. ಸೊ ಇದರಲ್ಲೂ ಕೂಡ ನಿಮ್ಗೆ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದೊಡ್ಡ ಸೈಜ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ರಿಂಕಲ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ ಮತ್ತು ಕಟ್ಟಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ. ಇದು ಹ್ಯಾಂಡ್ಸು ಎಷ್ಟು ಮಾರ್ಕಿಂಗು. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ನಾನು ಕಟ್ ಮಾಡಲ್ಲ ಈಗ, ಯಾಕಂದರೆ ನಾನು ಎಕ್ಸ್ಟ್ರಾ ಆ ಕಡೆ ನೋಡಿ ಇಲ್ಲಿ ಪೀಸ್ ಕಟ್ಟಿದ್ದಾದಮೇಲೆ ಫ್ರಂಟ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ
ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ತೀನಿ. ನೋಡಿ ನಮಗೆ 1 ಮೀಟ್ರ್ ಬಟ್ಟೆ ತೊಗೊಂಡ್ರೆ ನಮಗೆ ಶೇಪ್ ಬೆಲ್ಟ್ಗೆಲ್ಲ ಬಟ್ಟೆ ಎಲ್ಲ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ನಮಗೆ ದೊಡ್ಡ ಸೈಜ್ ಬ್ಲೌಸಲ್ಲಿ ನಮಗೆ 1 ಮೀಟ್ರ್ 1.25 ಮೀಟ್ರನ್ನ ತೊಗೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ನೋಡಿ ಶಾರ್ಟೇಜ್ ಆಗುತ್ತೆ. ಸೊ ನಮಗೆ ಎಕ್ಸ್ಟ್ರಾ ಇರುತ್ತಲ್ವ ಪಿಂಕ್ ಕಲರ್ ಲೈನಿಂಗ್ ಎಕ್ಸ್ಟ್ರಾ ಇರೋದಕ್ಕೆ ನಾವು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ಶೇಪ್ ಬೆಲ್ಟ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಶೇಪ್ ಬೆಲ್ಟ್ ಎಷ್ಟಿದೆ ಅಂತ ಒಂದು ಸಲ ಉಪ್ಪಟ್ಟಿ ಕಡೆಯೇ ನೀವು ಶೇಪ್ ಬೆಲ್ಟ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿಂದ 3 ಇಂಚಸ್ ಇದೆ ಫ್ರಂಟಲ್ಲಿ, ಸೈಡಲ್ಲಿ 2.5 ಇದೆ. ಇಲ್ಲ ಆಗುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ 2.5 ಇದೆ, ಇಲ್ಲಿ 3 ಇಂಚ್ ಬರುತ್ತೆ. 3 ಇಂಚ್ ನನಗೆ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ನೋಡಿ ನೋಡಿ 7.5 11.5 ಬೇಕಾಗತ್ತೆ ನಮಗೆ ಲೆಂತ್ ಬಂದು. ಓಕೆನಾ, 11.5 ನೋಡಿ 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಸಾರಿ, ಫ್ರಂಟಿಗೆ ಎಷ್ಟು ಬೇಕು ನಮ್ಗೆ ರೆಡಿ 3 ಇಂಚ್ ಬೇಕು. ಫ್ರಂಟಿಗೆ ರೆಡಿ 3 ಇಂಚ್ ಬೇಕಂದರೆ 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 1/4 ಇಂಚು, ಇಲ್ಲಿ 1/2 ಇಂಚಿಗೆ ಸಾಕಾಗುತ್ತೆ. ಇಲ್ಲಿ ನಮಗೆ 2.5 ಬೇಕು ಅಂದರೆ ನೋಡಿ 3.25 ಇಂಚಿದೆ. ಇಲ್ಲಿ ನನಗೆ ಒಂದು ಶೇಪ್ ಬೆಲ್ಟು ಕಟ್ ಮಾಡ್ಕೊಳ್ಳೋ ಕ್ಲಾತ್ ಇದೆ. ನೋಡಿ ಶೇಪ್ ಕೊಡೋಣ. ಶೇಪ್ ಬೆಲ್ಟ್ಗೆ ನೋಡಿ ಈ ರೀತಿಯಾಗಿ ಶೇಪ್ನ ಕೊಟ್ಟೆ ನಾನು. ಈಗ ಇಲ್ಲಿ 1/4 ಇಂಚಷ್ಟು ನಾನು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಒಂದು ನೋಡಿ ಒಂದು ಶೇಪ್ ಬೆಲ್ಟ್ ನಮಗೆ ರೆಡಿ ಆಯಿತು. ಸೊ ಇದು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋಕ್ಕೆ ಕ್ಲಾತ್ ಉಳ್ಕೊಳ್ಳುತ್ತೆ. ಇದು ನೆಕ್ ಹತ್ರ ಉಳ್ಕೊಳ್ಳೋ ಕ್ಲಾತು. ಓಕೆನಾ, ಸ್ಲೀವ್ಸಿಗೆ ನಾವಿಲ್ಲಿ ಅಟ್ಯಾಚ್ನ ಮಾಡ್ಕೋಬೋದು. ಇದನ್ನು ನೋಡಿ ಹಿಂಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದು ಶೇಪ್ ಬೆಲ್ಟು. ಇದಕ್ಕೆ ಇನ್ನೊಂದು ಪೀಸ್ನ ನಾವು ಕಟ್ ಮಾಡ್ಕೋಬೇಕು. ಮತ್ತು ಉಪ್ಪಟ್ಟಿ ಐಪಟ್ಟಿಗೆಲ್ಲ ನಮಗೆ ನೆಕ್ಕಲ್ಲಿ ಉಳಿಯೋ ಕ್ಲಾತಲ್ಲೇ ಉಪ್ಪಟ್ಟಿ ಐಪಟ್ಟಿಗೆ ನಾವು ಸ್ಟಿಚ್ ಮಾಡ್ಕೋಬೋದು. ಇಷ್ಟು ಕಟ್ಟಿಂಗು. ಸೊ ಇನ್ನೊಂದು ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆನಾ, ಇದು ಶೇಪ್ ಬೆಲ್ಟು. ಇದು ಹ್ಯಾಂಡ್ಸು. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಕಟ್ಟಿಂಗ್ ಪಾರ್ಟು. ಇದು ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು. ಇಷ್ಟು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ಕು ಇದ್ರ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡೆ. ಇಷ್ಟು ಬ್ಲೌಸ್ನ ಪರ್ಫೆಕ್ಟಾಗಿ ದೊಡ್ಡ ಸೈಜ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.